ವೀಕ್ಷಕರೇ, ನಾವಿವತ್ತು ಬೇಬಿ ಬೆಟ್ಟದಲ್ಲಿ ನಡೀತಕ್ಕಂಥ ಒಂದು ದನಗಳ ಜಾತ್ರೆಗೆ ಬಂದಿದ್ದೀವಿ. ಸೊ ಈ ಒಂದು ದನಗಳ ಜಾತ್ರೆಯಲ್ಲಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆ ಪಾಂಡವಪುರ, ಸೊ ಇವರ ಒಂದು ಇಲಾಖೆಯಲ್ಲಿ ಒಂದು ಕಿಯೋಸ್ಕ್ ಅಂದ್ರೆ ಒಂದು ಸ್ಟಾಲ್ ಅನ್ನ ಇಟ್ಟಿದ್ದಾರೆ. ಸೊ ಈ ಒಂದು ಸ್ಟಾಲ್ ಅಲ್ಲಿ ನಾನು ಒಳಗಡೆ ಹೋಗಿ ಆದಷ್ಟು ಇನ್ಫಾರ್ಮೇಶನ್ ರೈತರಿಗೆ ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಅಖಿಲ್ ಅಂತ. ಅಖಿಲ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಚಿನ್ಕುರ್ಳಿ. ಯಾವ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇದ್ದಾರೆ ಸರ್ ನೀವು? ಪಶು ಇಲಾಖೆ. ಸೊ ನಿಮ್ಮ ಒಂದು ಜಾತ್ರೆನಲ್ಲಿ, ಈ ಒಂದು ದನಗಳ ಜಾತ್ರೆನಲ್ಲಿ ಪಾಂಡವಪುರ ಪಶುಪಾಲನಾ ಒಂದು ಏನಿದೆ ಆಫೀಸ್, ಅವ್ರ ಕಡೆಯಿಂದ ಈ ಒಂದು ಕಿಯೋಸ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸರ್? ಈಗ ಈ ಸರಿ ಪ್ರತಿ ವರ್ಷನೂ ಹೆಂಗಿದ್ ಮಾಡ್ತಿದ್ವಿ ಅಂತಂದ್ರೆ, ಇಲ್ಲಿ ನೀವು ನೋಡ್ಬೋದು ಬರೀ ಫೋಟೋಸ್ ಅಲ್ಲಿ ಮತ್ತೆ ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಮಾತ್ರ ಇಡ್ತಾ ಇದ್ವಿ. ಓಕೆ. ಆದ್ರೆ ಈ ಸರಿ ಏನು ಅಂತಂದ್ರೆ, ನಮ್ಮ 2026 ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಸಲ ಭ್ರೂಣಗಳು ಇಟ್ಟಿದೀವಿ. ಏನು ಅಂತಂದ್ರೆ 9 ತಿಂಗಳು ಕರು ಹುಟ್ಟಿರೋದ್ ನೋಡಿರ್ತಾರೆ ಜನಗಳೆಲ್ಲ, ಆದ್ರೆ ಕೆಲವರಿಗೆ ಗೊತ್ತಿರಲ್ಲ ಎಷ್ಟ್ ತಿಂಗಳಲ್ಲಿ ಯಾವ ತರ ಇರುತ್ತೆ ಅಂತ. ಮತ್ತೆ ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ 2 ತಿಂಗಳಿಂದ 8 ತಿಂಗಳು ಕರುಗಳು ಇಟ್ಟಿದೀವಿ, ಯಾವ್ಯಾವ ತಿಂಗಳಲ್ಲಿ ಯಾವ ಸೈಜ್ ಇರುತ್ತೆ ಅಂತ. ಇಲ್ಲೆಲ್ಲ ಗೊತ್ತಿರಲ್ಲ ಸುಮಾರು ಜನಕ್ಕೆ. ಆಲ್ಮೋಸ್ಟ್ ಅಂತಂದ್ರೆ ಗೊತ್ತಿರುತ್ತೆ ಯಾರಿಗೆ ಅಂತಂದ್ರೆ, ಹಸು ಸಾಕಿ ಯಾರು ಸಾಕಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಬೇರೆ ಜನಗಳಿಗೆ ಗೊತ್ತಿಲ್ಲ. ಅದ್ರಲ್ಲೂ ಈ ಸರಿ ವಿಶೇಷವಾಗಿ ಸ್ಟಾಲಿಗೆ ಬಂದವರೆಲ್ಲ ಏನ್ ನೋಡ್ತಾರೆ ಅಂತಂದ್ರೆ, ವಸ್ತು ಪ್ರದರ್ಶನದಲ್ಲಿ ಪಶು ಇಲಾಖೆ ಈ ಸರಿ ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ. ಜನಕ್ಕೆಲ್ಲ ಕ್ಯೂರಿಯಾಸಿಟಿ ಏನು ಅಂತಂದ್ರೆ, ಡಿಫ್ರೆಂಟ್ ಆಗಿ ಏನೋ ಇಟ್ಟವ್ರೆ, ಅದನ್ನ ಕೇಳ್ಕೊಂಡೆ ಕೆಲವರು ಬಂದಿರೋದು ಉಂಟು. ಹಾಗಾಗಿ ಫಸ್ಟ್ ಇಂದ ಹೋಗೋಣ. ಸೊ ಇದು ಬಂದ್ಬಿಟ್ಟು 2 ಮಂತ್ಸ್ ಅದು ಬೇಬಿ ಅಂದ್ರೆ ಹಸುದ? ಇದು ಹಸುದು, ಇಲ್ಲಿರೋದೆಲ್ಲ ಹಸುದು. ಓಕೆ. ಇದು ಬಂದ್ಬಿಟ್ಟು 3 ತಿಂಗಳದ? 3 ತಿಂಗಳದದು. ಈಗ 3 ತಿಂಗಳದು ಏನ್ ಸೈಜ್? ಈಗ ಇದು ಸೈಜ್ ಬಂದ್ಬಿಟ್ಟು ಏನ್ ವೆಯ್ಟ್ ಇರುತ್ತೆ ಸರ್? ಇದು ಏನಾದ್ರು ಅಪ್ರಾಕ್ಸಿಮೇಟ್ಲಿ ಏನಾದ್ರು ನಿಮ್ಗೆ ವೆಯ್ಟ್ ಗೊತ್ತಾ? ಅಪ್ರಾಕ್ಸಿಮೇಟ್ಲಿ ವೆಯ್ಟ್ ಅಂತಂದ್ರೆ ಕೆಲವು ಹಸುಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕಡ್ಸಲಿ ಇಂತದೇ ಸೈಜ್ ಅಂತ ಏನಿರೋದಿಲ್ಲ. ಓಕೆ. ಬ್ರೀಡ್ ಮೇಲೆ ಆಗುತ್ತೆ. ಇದು ಬಂದ್ಬಿಟ್ಟು 3.5 ಮಂತ್ಸ್. 3.5. ಅದು ಬಂದ್ಬಿಟ್ಟು 4 ಮಂತ್ಸ್. ಮತ್ತೆ 4.5. ಇದು 4.5. ಇದು 5 ಮಂತ್. ಇದು ಬಂದ್ಬಿಟ್ಟು 5 ಮಂತ್. ಇದು 6 ಮಂತ್. ಇದು 6 ಮಂತ್ಸ್ ಬೇಬಿ. 6 ಮಂತ್ ಮತ್ತೆ 7 ಮಂತ್ ಮತ್ತೆ 8 ಮಂತ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಜಾಸ್ತಿ ಏನ್ ಡಿಫ್ರೆನ್ಸ್ ಏನ್ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ 8 ಮಂತ್ಸ್ ಇಟ್ಟಿದೀವಿ. ಓಕೆ. ಸೊ ಇದು ಬಂದ್ಬಿಟ್ಟು 8 ತಿಂಗಳು. ಸೊ ಯೂಶಲಿ ಈಗ ಮನುಷ್ಯಗಾದ್ರೆ 9 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಹಸುಗಳಿಗೂ ಸೇಮೇ ಸರ್. 9 ಮಂತ್ಸ್. 9 ಮಂತ್ಸ್ 9 ತಿಂಗಳು 9 ದಿನ. 9 ತಿಂಗಳು. ಆದ್ರೆ ನಮ್ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, 9 ತಿಂಗಳು ಆಯ್ತಿದ್ದಂಗೆ ಸರ್ ಹಸು ಕರು ಆಗ್ತಿಲ್ಲ, ಈ ತರ ಡಾಕ್ಟರ್ಗಳಿಗೆ ಫೋನ್ ಮಾಡ್ಬಿಟ್ಟು ಕೇಳ್ತಾ ಇರ್ತಾರಲ್ಲ. ಆದ್ರೆ ನಮ್ ಜನಗಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. 9 ತಿಂಗಳು 9 ದಿನ. ಆಚೆಗೆ 3 ದಿನ ಜಾಸ್ತಿನೂ ಆಗ್ಬೋದು, ಇಲ್ಲ 3 ದಿನ ಒಳಗಡೆನೂ ಆಗ್ಬೋದು. ಸೊ 9 ಮಂತ್ಸ್ 9 ಡೇಸ್. 9 ಮಂತ್ಸ್ ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್. ಅದು ಬಂದ್ಬಿಟ್ಟು ಒಂದು 3-4 ಡೇಸ್ ಹೆಚ್ಚು ಕಮ್ಮಿ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಮತ್ತೆ ನಿಮಗೆ ಎಲ್ಲರಿಗೂ ಗೊತ್ತಿರೋದು, ವಿಶೇಷವಾಗಿ ಈಗ ಮನುಷ್ಯರಲ್ಲಿ ಹ್ಯಾಂಡಿಕ್ಯಾಪ್ಗಳು ನೋಡಿರ್ತೀವಿ, ವಿಚಿತ್ರವಾಗಿ ಹುಟ್ಟಿರೋದು ನೋಡಿರ್ತೀವಿ. ನಮ್ ಇಲಾಖೆ ಸಂಬಂಧಪಟ್ಟಾಗೂ ವಿಚಿತ್ರವಾಗಿರ್ತವೆ. ಏನು ಅಂತಂದ್ರೆ 8 ಕಾಲಿನ ಕುರಿಮರಿ. ಸೊ ಇದು ಹೊಟ್ಟೆಲೆ ಸತ್ತೋಗಿತ್ತಾ ಇದು? ಸೊ ಇದನ್ನ ನೀವು ಯಾವ ಒಂದು ಲಿಕ್ವಿಡ್ ಅಲ್ಲಿ ಇಡ್ತೀರಾ ಸರ್? ಲಿಕ್ವಿಡ್ ಯಾವ ಲಿಕ್ವಿಡ್ ಅದು? ಫಾರ್ಮಲಿನ್. ಸೊ ಫಾರ್ಮಲಿನ್ ಇಟ್ಟು ನೀವು ಅದನ್ನ ಪ್ರದರ್ಶನ ಮಾಡ್ತೀರಾ? ಈಗ ಬಂದಂತ ರೈತರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನೀವು ಕೊಡ್ತೀವಿ. ಇದು ಬಂದ್ಬಿಟ್ಟು ಮೇಕೆದ ಸರ್? ಇದು ಅದು ಮೇಕೆ ಮರಿ. 3 ಮಂತ್ಸ್. ಮತ್ತೆ ಇದು ಯಾರು ಹಿಂಗ್ ತಿರುಗಿಸ್ಬಿಟ್ಟಾರೆ. ಇಲ್ಲಿ ವಿಶೇಷವಾಗಿರೋದು ನೋಡ್ಬೋದು ನೀವು. ಎರಡು ತಲೆಯ ಕರು ಇದೆ. ಕರು 2 ತಲೆ ಕರು ನೀವು ನೋಡ್ಬೋದು. ಬಾಡಿ ಒಂದು, ತಲೆ ಮಾತ್ರ 2. ನಾವು ಮನುಷ್ಯರಲ್ಲೂ ನೋಡಿದೀವಿ. 2 ಬಾಡಿ ಇರೋದು ನೋಡಿದೀವಿ. ಕತ್ತನ್ನ ಕಟ್ ಮಾಡಿ ಇಟ್ಟಿರುವಂತದ್ದು ಇದು? ಹೌದು. ಅಂದ್ರೆ ಪೂರ್ತಿ ಬಾಡಿ ಇಡಕ್ ಆಗಲ್ವಲ್ಲ. ಇದು 9 ಮಂತ್ಸ್ ಇರೋದು. ಇದು ಓಪನ್ ಮಾಡಿ ತೆಗೆದಿರೋದು ಇದು. ಮತ್ತೆ ಇಲ್ಲಿ ನೋಡ್ಬೋದು ಟ್ವಿನ್ಸ್ ಇದೆ, ಅವಳಿ ಇದೆ. ಇದೇನಿದು? ಅವಳಿ ಕರುಗಳು ಇಲ್ಲ, ಹಸುದೇನಾ? ಓಕೆ. ಈಗ ನಿಮ್ ಪ್ರಕಾರ ಒಂದು 9 ಮಂತ್ಸ್ 9 ಡೇಸ್. 9 ಮಂತ್ಸ್ 9 ಡೇಸ್. ಈಗ ಪಶು ಇಲಾಖೆನಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಸ್ಕೀಮ್ಸ್ ಇದೆ, ಮತ್ತೆ ಬೇರೆ ಬೇರೆ ಇನ್ಫಾರ್ಮೇಶನ್ ಎಲ್ಲ ಈ ಒಂದು ನೀವು ಕಿಯೋಸ್ಕ್ ಅಲ್ಲಿ ಕೊಡ್ತಾ ಇದ್ದೀರಾ. ಸೊ ಈಗ ನಾನು ನೋಡ್ತಾ ಇದ್ದೆ, ಈಗ ನಾವು ಫಸ್ಟ್ ಸ್ಕೀಮ್ ಅನ್ನೋದನ್ನ ಪಕ್ಕಕ್ಕಿಟ್ರೆ, ಫಸ್ಟ್ ನಮ್ ಜನಗಳು ಉಪಯೋಗಿಸ್ಕೊಬೇಕಾಗಿರೋದು ಏನು ಅಂತಂದ್ರೆ, ಪ್ರತಿಯೊಂದು ವ್ಯಾಕ್ಸಿನ್ ವರ್ಷದಲ್ಲಿ 2 ಬಾರಿ ವ್ಯಾಕ್ಸಿನ್ ಮಾಡ್ತೀವಿ ನಮ್ಮ ಇಲಾಖೆ ಕಡೆಯಿಂದ. 2 ಅದು ಯಾವ್ದು ಅಂತಂದ್ರೆ, ಒಂದು FMD, ಒಂದು LST. ನಾವ್ ಜನಗಳು ಮಾಡ್ತಿರೋದು ಏನು ಉದ್ದೇಶಕ್ಕೆ ಅಂತಂದ್ರೆ, ಹೈನುಗಾರಿಕೆ ಮಾಡ್ತಿರೋದು ಆದಾಯ ಮಾಡಕ್ಕೆ ಮತ್ತೆ ಜೀವನ ನಡೆಸಕ್ಕೆ. ನಮ್ ರೈತರುಗಳು ಫಸ್ಟ್ ಮನೆ ಬಾಕ್ಲಿಗ್ ಬಂದಾಗ FMD ಅಲ್ಲಿ ಯಾವ್ದೇ ತರದ ವ್ಯಾಕ್ಸಿನ್ ಅಲ್ಲಿ ನಮಗ್ ಹಾಲ್ ಕಮ್ಮಿ ಆಗೋಗುತ್ತೆ, ಮತ್ತೊಂದಾಗೋಗುತ್ತೆ, ಹಸು ಹಂಗಾಗೋಗುತ್ತೆ. ಫಸ್ಟ್ ಅದನ್ನ ಪಕ್ಕಕ್ಕಿಟ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ನಿಮಗೂ ಒಳ್ಳೇದು, ನಿಮ್ಮಿಂದ ಬೇರೆಯವರಿಗೂ ಒಳ್ಳೇದು. ರೈತರುಗಳಿಗೆಲ್ಲ ಮತ್ತೆ ರೈತರು ನಮಗೆ ಸಪೋರ್ಟ್ ಮಾಡ್ಬೇಕು, ಇಲಾಖೆಗೆ ಸಪೋರ್ಟ್ ಮಾಡ್ಬೇಕು.
ಮನೆ ಬಾಗ್ಲುಗ ಹೋದಾಗ ನಾವೇನೋ ಅವರಿಗೆ ಹಿಂಸೆ ಕೊಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದೀವಿ ಅನ್ಕೋಬಿಟ್ಟಿದ್ದಾರೆ. Okay. ಆದ್ರೆ ಫಸ್ಟ್ ಜನ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಈಗ ಒಂದು ವ್ಯಾಕ್ಸಿನ್ಸ್ ಬಗ್ಗೆ ನೀವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈ ಕಡೆ ಇದೆ. ಓಕೆ ಓಕೆ ಓಕೆ, ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ಸರ್? ಎಲ್ಲ ಫ್ರೀ, ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ ಅಂದ್ರೆ ಇಲಾಖೆ ವತಿಯಿಂದ? ಇಲಾಖೆ ವತಿಯಿಂದ ಫ್ರೀ ಆಗಿದೆ. ರೈತರುಗಳನ್ನ ಸದುಪಯೋಗ ಮಾಡಿಸ್ಕೋಬೇಕು, ಉಪಯೋಗ ಮಾಡಿಸ್ಕೋಬೇಕು. ಉಪಯೋಗ ಮಾಡಿಸ್ಕೋಬೇಕು. ಓಕೆ, ನಾವು ಕೂಡ ನಮ್ಮ ಚಾನೆಲ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸೊ ಒಂದು ವ್ಯಾಕ್ಸಿನೇಷನ್ಸ್ ಏನೇನಿರುತ್ತೆ, ಸೊ ಜಾನುವಾರುಗಳಿಗೆ ಅದನ್ನೆಲ್ಲ ರೈತರುಗಳಿಗೆ ದ್ವಿಗುಣ ಮತ್ತೆ ಎಲ್ಲ ಪ್ರತಿಯೊಂದು ಕಾಯಿಲೆಗಳು ಬರ್ತಾ ಹೋದಾಗ ರೈತರುಗಳಿಗೂ ಅವ್ರದ್ದು ಆದಾಯ ದ್ವಿಗುಣ ಆಗುತ್ತೆ. ಆದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ರೈತರುಗಳು ವ್ಯಾಕ್ಸಿನೇಷನ್ಗಳೆಲ್ಲ ಉಚಿತವಾಗಿ ಮಾಡ್ತಾ ಇರೋದ್ರಿಂದ ಅದನ್ನ ಸದುಪಯೋಗ ಮಾಡ್ಕೋಬೇಕು ರೈತರುಗಳು. ಓಕೆ ಸರ್, ಈಗ ಮತ್ತೆ ಈ ಒಂದು ಕಿಯೋಸ್ಕ್ ಅಲ್ಲಿ ಹುಲ್ಗಳೆಲ್ಲ ಇಟ್ಟಿದ್ರೆ ಅಂದ್ರೆ ಮೇವಿನ ಬೆಳೆಗಳನ್ನ ಇಟ್ಟಿದ್ರೆ, ಹೌದು. ಸೊ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀರಾ ನನಗೆ? ಇದು ಗಿಣಿ ಹುಲ್ಲು ಅಂತ, ಇದು ಬೀಜ ಬಿತ್ತನೆ ಆದ್ರೆ ಒಂದ್ಸಲ ಬಿತ್ತಿದ್ರೆ ಹಾ. ಸುಮಾರು ಕಟಾವು ಇದು ಮಾಡ್ಕೋಬಹುದು. ಇದು ರೈತರುಗಳಿಗೆ ಅನುಕೂಲ. ಇದು ಓಕೆ ಇದು ಕುದುರೆ ಮೆಂತೆ. ಇದು ಓಕೆ, ಅದು ರೈತರುಗಳಿಗೆ ಸೇಮ್, ಯಾಕೆಂದ್ರೆ ಹಾಲು ಇಳುವರಿ ಬರಕ್ಕೆ ಕುದುರೆ ಮೆಂತೆ, ಕುದುರೆ ಮೆಂತೆ ಎಲ್ಲಾ ತರ ಯೂಸ್ ಮಾಡ್ಕೋಬಹುದು. ಇದು ಓಕೆ ಕಾಂಗೋ ಸಿಗ್ನಲ್ ಅಂದ್ಬಿಟ್ಟು ಏಕದಳ ಬಹುದಳ ವಾರ್ಷಿಕ ಬೆಳೆ. ಇದು ಓಕೆ ಸುಮಾರು ದಿವಸ ಬೆಳೆ ಬೆಳಿಬಹುದು. ಇದನ್ನ ಓಕೆ ಹಸುಗಳಿಗೆ ಹೈನುಗಾರಿಕೆಗೆ ಚೆನ್ನಾಗಿ ಹಾಲು ಮತ್ತೆ ಉತ್ಪಾದನೆಗೆ, ಹಸುಗಳ ಆರೋಗ್ಯಕ್ಕೆ ಎಲ್ಲಕ್ಕೂ ಅನುಕೂಲ. ಈಗ ಇದ್ರ ಬೀಜಗಳೆಲ್ಲ ಎಲ್ಲಿ ಸಿಗುತ್ತೆ ಸರ್? ಸರ್, ಇದು ಕೃಷಿ ಇಲಾಖೆಲ್ಲೂ ಸಿಗುತ್ತೆ ಮತ್ತೆ ಪ್ರತಿಯೊಂದು ಇದ್ರಲ್ಲೂ ಸಿಗುತ್ತೆ. ಇದ್ರದ್ದು ಔಷಧಿ ಅಂಗಡಿಗಳಲ್ಲೂ ಕೆಲವರು ಓನ್ ಆಗಿ ಮಾರ್ತಾ ಇರ್ತಾರೆ. ಓಕೆ, ಅದ್ ಬಿಟ್ರೆ ಬೇರೆ ಮೇವಿನ ಬೆಳೆಗಳು ಇದೆಯಾ ಸರ್ ಇಲ್ಲಿ ಒಳಗಡೆ? ಇಲ್ಲೂ ನೋಡ್ತಾ ಇದೆ. ಸೊ ಇದು ಯಾವ ಹುಲ್ಲು ಸರ್ ಇದು? ಸರ್, ಇದು ರೋಡ್ ಹುಲ್ ಅಂತ, ರೋಡ್ ಸುಲ್ ಅಂತನಾ? ರೋಡ್ ಸುಲ್. ಇದು ವಾರ್ಷಿಕ ಸುಮಾರು ವರ್ಷಗಳು, ಇವು ಎಲ್ಲ ಸುಮಾರು ವರ್ಷ. ಇದೆಲ್ಲ ಎಲ್ಲ ವಾರ್ಷಿಕ ಬೆಳೆ ಹೈನುಗಾರಿಕೆಗೆ ಚೆನ್ನಾಗಿದಾಯ್ತು. ಇದು ಶುಂಠಿ ಹುಲ್ಲು ಅಂದ್ಬಿಟ್ಟು ಇದು. ಓಕೆ, ಇದು ಏಕದಳ ವಾರ್ಷಿಕ ಬೆಳೆ. ಇದು ತೇವರಿಗಳೆಲ್ಲ ರೈತರುಗಳು ಆಡು ಭಾಷೆ ತೇವರಿಗಳೆಲ್ಲ ಇರುತ್ತೆ. ಇರುತ್ತೆ ಇದು. ಬಟ್ ಆಕ್ಚುಲಿ ಇದು ಬಂದ್ಬಿಟ್ಟು ಇದ್ರ ಆಕ್ಚುಲಿ ಪ್ಯಾರಾ ಹುಲ್ಲು ಅಂತ. ಓಕೆ ಸರ್, ಇದು ಜೋಳನ? ಇದು ಮೇವಿನ ಜೋಳ. ಇದು ಸಣ್ಣ ಜೋಳ ಅಂತ ಎಲ್ಲ ನಾವು ಇದು ಮಾಡ್ತೀವಲ್ಲ, ಹುಲ್ಲಂತ ಇದ್ರಲ್ಲಿ ಇದನ್ನ ಬೆಳಿತೀವಿ. ಇದನ್ನ ರೈತರುಗಳಿಗೆಲ್ಲ ಹಾಲ್ಗೆ ಇಳುವರಿಗೋಸ್ಕರ ಇದು ಚೆನ್ನಾಗಿ ಇದಾಗುತ್ತೆ. ಇದು ಈಗ ಬೇರೆ ಈಗ ಮೇವಿನ ಬೆಳೆಗಳೆಲ್ಲ ಬಂದ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಕೇಳಿದ್ರೆ ಬೀಜಗಳೆಲ್ಲ ಸಿಗುತ್ತೆ ಅಲ್ವಾ? ಮತ್ತೆ ನಿಯರ್ ಬೈ ಶಾಪ್ ಅಲ್ಲಿ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.